ಅಗ್ನಿವಂಶ ಕ್ಷತ್ರಿಯಾತಿಗಳ ಯೂತ್ ಫೋರ್ಸ್ ವಿನಾಯಕನಗರ ಇರತಕ್ಕಂಥ ಒಂದು ಕಚೇರಿಯ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಈ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಅಂತಲೇ ಹೇಳ್ಬೋದು. ಅಗ್ನಿವಂಶ ಕ್ಷತ್ರಿಯಾತಿಗಳ ಸಮುದಾಯದ ಸಂಘ ಸಂಸ್ಥೆಗಳಿಂದ ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಪಂದ್ಯಾವಳಿಗಳು ಆರಂಭವಾಗಿರ್ತಕ್ಕಂಥದ್ದು. ಕ್ರೀಡಾಪಟುಗಳಿಗೆ ಸಾರ್ವಜನಿಕರು ಪ್ರೋತ್ಸಾಹವನ್ನು ನೀಡಿ ಹೊರದುಂಬಿಸ್ತಾ ಇದ್ದಾರೆ. ಇನ್ನು ಸಮಾಜದ ಮುಖಂಡರು ಹಾಗೆ ಕಟ್ಟೆ ಯಜಮಾನರಾಗಿರ್ತಕ್ಕಂಥ ಹನುಮಂತರಾಜು ಅವರು ಬ್ಯಾಟ್ ಬೀಸುವ ಮೂಲಕ ಈ ಒಂದು ಈ ಟೂರ್ನಿಮೆಂಟ್ಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಟ್ಟಿರುವಂತಹದ್ದು. ಪ್ರಥಮ ಬಹುಮಾನ 75,000, ದ್ವಿತೀಯ ಬಹುಮಾನ 35,000 ಇದೀಗ ನೀಡಲಾಗ್ತಾ ಇದೆ. ಸಾಕಷ್ಟು ಕ್ರೀಡಾಪಟುಗಳು ಅಂದರೆ ತುಮಕೂರು ಮಾತ್ರವಲ್ಲದೆ ಬೆಂಗಳೂರು ಸೇರಿದಂತೆ ಚಿಕ್ಕಮಗಳೂರು, ಮೈಸೂರು ಸೇರಿದಂತೆ ಈ ಒಂದು 2 ದಿನಗಳ ಒಂದು ಕ್ರೀಡಾಕೂಟಕ್ಕೆ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಗೊಳಿಸ್ತಾ ಇದ್ದಾರೆ. ಟಾಸನ್ನು ಕೂಡ ಹಾಕೋದ್ರ ಮೂಲಕ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಮೆಚ್ಚುಗೆಗೆ ಕೂಡ ಪಾತ್ರವಾಗಿದೆ. ಸಮುದಾಯದ ಪ್ರಗತಿಗೋಸ್ಕರ ಸಮುದಾಯವನ್ನು ಒಗ್ಗೂಡಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಿಮೆಂಟನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಸಮುದಾಯದ ಮುಖಂಡರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 2ನೇ ವರ್ಷದ ಅಗ್ನಿ ಕಪ್ ಇವಾಗ ಶುರುವಾಗಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ. ಎಲ್ಲ ಯುವಕರು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲ ಹುಡುಗರು ಗೆಲುವು ಸೋಲು ಎಲ್ಲ ಆಡೋದ್ರಲ್ಲಿ ಇರುತ್ತೆ. ಅದನ್ನು ಕ್ಲೀನಾಗಿ ಎಲ್ಲರೂ ಒಂದೇ ಮನೋಭಾವದಿಂದ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ನನಗೆ ಎಲ್ಲರೂ ಸೇರ್ಕೊಂಡು ಕ್ರಿಕೆಟ್ ಆಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಆಮೇಲೆ ಅಂಥವ್ರು ನೋಡಬೇಕು, ಎಲ್ಲರೂ ಬಂದು ಇದಕ್ಕೆ ಪ್ರೋತ್ಸಾಹ ಕೊಡೋದು, ಎಲ್ಲರೂ ಬಂದು ಈ ಕ್ರೀಡೆನ ನೋಡಿದಾಗಲೇ ಅದಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗೋದು. ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು. ಇವತ್ತು ಕರ್ನಾಟಕ ರಾಜ್ಯ ಅಗ್ನಿವಂಶ ಕ್ಷತ್ರಿಯ ಯೂತ್ ಫೋರ್ಸ್ ವತಿಯಿಂದ 2ನೇ ವರ್ಷದ ಅಗ್ನಿಶ್ರೀ ಕಪ್ ಏನು ನಮ್ಮ ತುಮಕೂರು ನಗರದ ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೀತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತುಮಕೂರು ಕಟ್ಟೆ ಯಜಮಾನರಾದಂಥ ಶ್ರೀಯುತ ಹನುಮಂತರಾಜು ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಬಂದು ಉದ್ಘಾಟನೆ ಮಾಡಿ ಎಲ್ಲ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದ್ದಾರೆ. ಹಾಗೆ ಇವತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು, ರಾಜಕೀಯ ನಾಯಕರುಗಳು, ಬೇರೆ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ನಾಯಕರು, ಸಮಾಜದ ಮುಖಂಡರುಗಳು ಮತ್ತು ರಾಜಕೀಯ ನಾಯಕರುಗಳು, ಶಾಸಕರು, ತುಮಕೂರು ನಗರ ಶಾಸಕರು, ಗ್ರಾಮಾಂತರ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಲಿದ್ದಾರೆ. ನಮ್ಮ ಏನು ಈ ಸಮುದಾಯದ ಸಂಘಟನೆಗೆ ಸಾಕಾರವಾಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ವಿ. 2ನೇ ವರ್ಷದ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಸಮುದಾಯದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎಲ್ಲ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಹಾಗೆ ಸಮಾಜದ ಮುಖಂಡರು ಸಹ ಹೆಚ್ಚಿನ ಪ್ರೋತ್ಸಾಹ ನೀಡಿ ಬೆಂತಟ್ಟಿ ಹಾರೈಸ್ತಾ ಇದ್ದಾರೆ. ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀವಿ. ಸಮಾಜದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ನಮ್ಮ ಸಮುದಾಯದ ಸಂಘಟನೆಯಲ್ಲಿ ಪಾಲ್ಗೊಳ್ಬೇಕು, ಸಮುದಾಯದ ಜಾಗೃತಿ ಅಭಿಯಾನಗಳನ್ನ ಹಮ್ಮಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಕ್ರೀಡಾಕೂಟನ ಆಯೋಜನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಇದೇ ರೀತಿ ನಡೆಸ್ಕೊಂಡು ಹೋಗ್ತೀವಿ. ನಮ್ಮ ಯಜಮಾನರು ಮತ್ತು ನಮ್ಮ ಹಿರಿಯ ಮುಖಂಡರುಗಳ ಎಲ್ಲ ನೇತೃತ್ವ ಮತ್ತು ಅವರ ಪ್ರೋತ್ಸಾಹ ಮತ್ತು ಅವರ ಏನು ದಾರಿ ತೋರಿಸಿದ್ರೆ ಇದರಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತೀವಿ. ಮಾರುತಿ ಅಂತ ಹೇಳ್ಬಿಟ್ಟು 24 ಟೀಮ್ ಬಂದಿದ್ದಾವೆ. ಇವತ್ತು ಶನಿವಾರ ಒಂದು ಟೀಮು ಫೈನಲ್ಗೆ ಹೋಗುತ್ತೆ ಮತ್ತು ಭಾನುವಾರ ಒಂದು ಟೀಮು ಫೈನಲ್ಗೆ ಹೋಗುತ್ತೆ. ನಾಳೆ ಭಾನುವಾರ ಸಂಜೆ ಫೈನಲ್ ಪಂದ್ಯ ನಡೆಯುತ್ತದೆ. ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಅಗ್ನಿವಂಶ ಕ್ಷತ್ರಿಯ ಯೂತ್ ಫೋರ್ಸ್ ವತಿಯಿಂದ ರಾಜ್ಯ ಮಟ್ಟದ ಒಂದು ಪಂದ್ಯಾವಳಿ ನಡೀತಾ ಇದೆ, ಕ್ರಿಕೆಟ್ ಪಂದ್ಯಾವಳಿ. ಈ ಪಂದ್ಯಾವಳಿಗೆ ರಾಜ್ಯದ ನಾನಾ ಕಡೆಯಿಂದ ಸುಮಾರು 24 ಟೀಮ್ಗಳು ಈಗಾಗಲೇ ಆಗಮಿಸಿದೆ. ಈ ಒಂದು ಪಂದ್ಯಾವಳಿಗೆ ನಮ್ಮ ಸಮಾಜದ ಯಜಮಾನರಾದಂಥ ಶ್ರೀಯುತ ಹನುಮಂತರಾಜರವರು ಈಗಾಗಲೇ ಪಂದ್ಯಾವಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇಂದು ಮತ್ತು ನಾಳೆ ಆಗಮಿಸಿರುವ ಎಲ್ಲ ತಂಡಕ್ಕೂ ಮತ್ತು ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಈ ಒಂದು 2ನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಗೆ ಮೊದಲನೇ ಬಹುಮಾನವಾಗಿ 75,000 ಹಾಗೂ ದ್ವಿತೀಯ ಬಹುಮಾನವಾಗಿ 35,000 ಮತ್ತು ಆಕರ್ಷಕ ಟ್ರೋಫಿಗಳನ್ನು ಸಹ ನೀಡ್ತಾ ಇದ್ದೇವೆ. ಇದೆಲ್ಲ ಒಂದು ಯೂತ್ ಫೋರ್ಸ್ ಕಡೆಯಿಂದ ನಡೀತಾ ಇದೆ. ಈ ಸಮಾಜವನ್ನು, ನಮ್ಮ ಏನು ತಿಗಳ ಸಮಾಜ ಇದೆ, ಈ ಸಮಾಜದ ಎಲ್ಲ ಯುವಕರನ್ನು ಒಂದು ಕಡೆ ಸೇರಿಸುವಂಥ ಒಂದು ಪ್ರಯತ್ನವನ್ನು ನಾವೀಗ ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲರ ಸಹಕಾರ ನಮಗೆ ಮುಖ್ಯವಾಗಿದೆ. ನಾಳಿನ ಕಾರ್ಯಕ್ರಮದಲ್ಲಿ ತುಮಕೂರಿನ ಶಾಸಕರು ಮತ್ತು ಯುವ ಮುಖಂಡರುಗಳು, ಕಾಂಗ್ರೆಸ್ನ ಹಲವಾರು ನಾಯಕರುಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾಳೆ ಸಂಜೆ ಸಹ ಈ ಕಾರ್ಯಕ್ರಮ ಮುಕ್ತಾಯಗೊಳ್ತದೆ. ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀವಿ.